ಎಲ್ಲ ಬಿಟ್ಟು ಆ ಹಳೆ ವಿಲ್ಲದಲ್ಲೇ ಹಾಕಿದ್ದೀರಿ. ಆ ವಿಲ್ಲ ಯಾರು? ಆ ವಿಲ್ಲ ನನ್ನ ಹಸ್ಬೆಂಡು ಫಾದರ್. ಮೊದಲನೇದಾಗಿ ಒಂದು ಭಾಳ ಖುಷಿಯಾಗಿದ್ದೇನೆಂದರೆ ಕನ್ನಡಕ್ಕೆ ಒಬ್ಬ ಒಳ್ಳೆ ನಿರ್ದೇಶಕ ಬಂದಿದ್ದಾನೆ ಈ ಸಿನಿಮಾಯಿಂದ. ನನಗೆ ಫಸ್ಟ್ ಆಫ್ ಆಲ್ ಆರ್ ಸಿನಿಮಾ ಅಂದ್ರೆ ಆಗಲ್ಲ, ನಾನು ಯೂಶಲಿ ಕೂರಲ್ಲ, ಹಂಗೆ ಭಯ ಹೆದರ್ತೀನಿ ನಾನು. ಇಡೀ ಸಿನಿಮಾ ಒಳ್ಳೆ ಹಿಂಗೆ ಹಿಡ್ಕೊಂಡು ಕೂತಿದ್ದೀನಿ, ಹಿಂಗೆ ಕೂತ್ಕೊಂಡೆ ಒಂದು ಮಧ್ಯೆ ಎದ್ದೋಗ್ಬಿಡೋಣ ಅಂತ ಅನ್ಸ್ಬಿಡ್ತು. ಒಂದು ಮೂಮೆಂಟಲ್ಲಿ ಭಯ ತಡೆಯೋಕ್ಕಾಗದೆ, ಬಟ್ ಎಲ್ಲೇ ಜನ ನೋಡಿ ನಕ್ಬಿಡ್ತಾರೆ ಅಂದ್ಬಿಟ್ಟು ಇಡೀ ಸಿನಿಮಾ ಫುಲ್ ಭಯದಲ್ಲೇ ಕೂತ್ಕೊಂಡು ನೋಡಿದೆ. ಅಮೇಝಿಂಗ್ ಮೂವಿ. ಬಿಕಾಸ್ ನನಗೆ ಜನರಲಿ ಹೊರಗೊಂದು ಹೇಳಕ್ಕೆ ಬರಲ್ಲ, ನನಗೆ ಏನು ಅನ್ಸುತ್ತೆ ಹೇಳ್ಬಿಡ್ತೀನಿ. ತುಂಬ ಅದ್ಭುತವಾದ ಒಂದು ಸಿನಿಮಾ. ತುಂಬ ಡೀಟೇಲಿಂಗ್ ಇತ್ತು. ಅಂದರೆ ಪ್ರತಿಯೊಂದು ನನಗೆ ಡೈರೆಕ್ಷನ್ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ಆಮೇಲೆ ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕು. ಐ ಥಿಂಕ್ ದ ಓವರ್ ಆಲ್ ಕಂಪ್ಲೀಟ್ ಸ್ಟಾರ್ ಕ್ಯಾಸ್ಟ್ ಇರ್ಬೋದು, ಪ್ರಿಯಾಂಕಾ ಮೇಡಮ್ ಇರ್ಬೋದು, ಆ ಮಗು ಇರ್ಬೋದು. ಅಮೇಝಿಂಗ್ ಮೂವಿ. ಖಂಡಿತವಾಗ್ಲೂ ನಾನು ಅದಾಗಿ ಬೇರೆಯವ್ರಿಗೆ ಯಾರು ಏನು ಹೇಳೋದೇ ಬೇಕಾಗಿಲ್ಲ ಸಿನಿಮಾ ಬಗ್ಗೆ. ಜನ ಅಂತೂ 100% ಇಷ್ಟಪಡ್ತಾರೆ. ಆ್ಯಂಡ್ ಈ ಸಿನಿಮಾ ಹಿಟ್ಟಾಗೋದ್ರಲ್ಲಿ ಯಾರೂ ತಡೆಯೋಕ್ಕಾಗಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ರಂಗಿತರಂಗ ಸಿನಿಮಾ ನೋಡಿದ್ಮೇಲೆ ಒಂದು ಏನು ಸಿನಿಮಾ ಮಾಡಿದ್ನಪ್ಪ, ಒಂದು ಒಳ್ಳೆ ಡೈರೆಕ್ಟರ್ ಬಂದರು ಅಂತ ನನಗೆ ಅವಾಗ ಅನಿಸಿತ್ತು. ಸೊ ಅದಾದಮೇಲೆ ಮತ್ತೆ ಈಗ ಅನಿಸ್ತಾ ಇದೆ. ಸೊ ನನ್ನ ಯಾರೋ ಕೇಳ್ತಾರೋ ಬಿಡಪ್ಪ ಇನ್ನೊಂದು ರಂಗಿತರಂಗ ಬಂತು ಅಂತ ಹೇಳ್ತಾ ಇದ್ದೆ. ಸೊ ಡೆಫಿನೆಟ್ಲಿ ಅಮೇಝಿಂಗ್ ಮೂವಿ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಗುಡ್ ಲಕ್ ಫಾರ್ ದ ಡೈರೆಕ್ಟರ್ ಆ್ಯಂಡ್ ದ ಹೋಲ್ ಟೀಮ್.